ನ್ಯೂಸ್18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ಇವತ್ತು ನಾನು ಚಾಮರಾಜನಗರ ಜಿಲ್ಲೆಯ ಗುಂಡ್ಲಪೇಟೆ ತಾಲೂಕಿನಲ್ಲಿದ್ದೀನಿ. ಹೇಳಿ ಕೇಳಿ ಗುಂಡ್ಲಪೇಟೆ ತಾಲೂಕು ಒಂದು ರೀತಿ ಬರಡು ಭೂಮಿ. ಇದೇ ಕಾರಣಕ್ಕೋಸ್ಕರನೇ ಯಡಿಯೂರಪ್ಪ CM ಆಗಿದ್ದಂಥ ಸಂದರ್ಭದಲ್ಲಿ 212 ಕೋಟಿ ವೆಚ್ಚದಲ್ಲಿ ಕೆರೆಗಳನ್ನು ನೀರು ತುಂಬಿಸುವಂಥ ಒಂದು ಯೋಜನೆಯನ್ನು ತರ್ತಾರೆ. ಆದರೆ ಕಳೆದ 2 ವರ್ಷಗಳಿಂದಲೂ ಕೂಡ ಅಷ್ಟೇ ಪಂಪ್ ಸೆಟ್ಗಳು ಕೆಟ್ಟೋಗಿದೆ ಅನ್ನೋಂಥ ಒಂದು ಕಾರಣಕ್ಕೋಸ್ಕರ ಕೆರೆಹಳ್ಳಿಯ ಕೆರೆಯಿಂದ ನೀರನ್ನು ತೆಗೆಯೋಕ್ಕಾಗ್ತಿಲ್ಲ. ಈ ಕಾರಣಕ್ಕೋಸ್ಕರ ಗುಂಡ್ಲಪೇಟೆ ಸುತ್ತಮುತ್ತ ಇರುವಂತಹ ಕೆರೆಗಳು ಸಂಪೂರ್ಣವಾಗಿ ಬರಡಾಗಿರುವಂಥದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಒಂದು ಸಣ್ಣ ನೀರು ಕೂಡ ಅಷ್ಟೇ ಬರದೆ ಯಾವ ರೀತಿ ಬರಡಾಗಿದೆ ಅಂತ ಹೇಳ್ಬಿಟ್ಟು ಇದರಿಂದ ಗುಂಡ್ಲಪೇಟೆ ಸುತ್ತಮುತ್ತ ಇರುವಂತಹ ಜನರೆಲ್ಲರೂ ಕೂಡ ಇವತ್ತು ತಮ್ಮ ತಮ್ಮ ಊರುಗಳನ್ನು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಎದುರಾಗಿದೆ. ಕೃಷಿಯನ್ನೇ ನಂಬ್ಕೊಂಡಿರುವಂಥವ್ರಿಗೆ ನೀರಿಲ್ಲದೆ ಪರದಾಡುವಂಥ ಸ್ಥಿತಿ ಎದುರಾಗಿದೆ. ಆತ್ಮಹತ್ಯೆಗಳು ಮಾಡಿಕೊಳ್ಳುವಂತಹ ದುಸ್ಥಿತಿ ಎದುರಾಗಿದೆ. ಈ ಕಾರಣಕ್ಕೋಸ್ಕರನೇ ಕಳೆದ 1-1.5 ತಿಂಗಳಿಂದಲೂ ಕೂಡ ಅಷ್ಟೇ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನು ರೈತರು ಮಾಡ್ತಾ ಇದ್ದರೂ ಕೂಡ ಅಷ್ಟೇ ಸರ್ಕಾರ ಇದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನು ಮಾಡ್ತಾ ಇಲ್ಲ. ಯಾಕೆ ಇಷ್ಟೊಂದು ದಿವ್ಯವಾದಂಥ ನಿರ್ಲಕ್ಷ್ಯವನ್ನು ಸರ್ಕಾರ ಮಾಡ್ತಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ನ್ಯೂಸ್18 ಟೀಮ್ ಇವತ್ತು ನಾನು ಗುಂಡ್ಲಪೇಟೆಗೆ ಬಂದಿದ್ದೀನಿ. ಈಗ ನಾನು ರೈತರ ಬಳಿ ಕೂಡ ಹೋಗ್ತೀನಿ. ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಯಾಕೆ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಸ್ಥಗಿತ ಆಗಿದೆ ಅನ್ನುವಂಥದ್ದನ್ನು ಅವರಿಂದ ನಾನು ತಿಳ್ಕೊಳ್ತೀನಿ. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಮಳೆ ಕಮ್ಮಿ, ಬೆಳೆವು ಕಮ್ಮಿ ಈ ಸತಿ. ನೀನು 2,000 ಬೇಡ, ನೀನು ಬಸ್ ಫ್ರೀ ಬೇಡ, ಏನು ಬೇಡ, ಕೆರೆ ನೀರು ತುಂಬಿಸಿ ಬದುಕ್ತೀವಿ. 2012ರಿಂದ 2 ಬಾರಿ ಏನೋ ತುಂಬಿರೋದು ಕೆರೆನ ಅಷ್ಟೇ, ಇನ್ನು ಬಾಕಿದು ಏನೋ ಇಲ್ಲ. ಸುಮಾರು ನಾವು ಹೆಚ್ಚಿಗೆ 1 ತಿಂಗಳಾಯಿತು ಧರಣಿಗೆ ಕೂತು. ಅವಾಗಲಿಂದ ಸುಮ್ಮನೆ ಏನೋ ದಿನ ಒಂದು ಕಾರಣ ಹೇಳ್ತಾನೆ ಅವರ ಸರ್ಕಾರ ನಿದ್ದೆ ಮಾಡ್ತಿದೆ ಸರ್. ಕುಡಿಯೋ ನೀರಿಗೂ ತೊಂದರೆ ಆಯ್ತಾಯಿದೆ. ಇವರು ಭರವಸೆಗಳು ಕೊಟ್ಕೊಂಡು ಹೋಯ್ತಾರೆ ಹೊರತಾಗಿ ಯಾವುದೇ ಕೆಲಸಗಳನ್ನ ಮಾಡಿಲ್ಲ ಇಲ್ಲಿವರೆಗೂ. ಇವರು ಹಿಂಗೆ ಮಾಡ್ತೀವಿ ಅಂದರೆ ನಾವು ಪಾದಯಾತ್ರೆ ಓಡಬೇಕಾಗುತ್ತೆ. ಗುಂಡ್ಲಪೇಟೆಯ ಜನರ ಸಮಸ್ಯೆ ಇವತ್ತು ರಾಜಕೀಯವಾಗಿಯೂ ಕೂಡ ಬದಲಾಗ್ತಾ ಇದೆ. BJPಯ ನಾಯಕರು ಸಾಲು ಸಾಲಾಗಿ ಬಂದು ರೈತರ ಪರವಾಗಿ ನಾವು ಇದೀವಿ, ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಆದರೆ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗ್ತಾ ಇಲ್ಲ. ಈ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆ ಇವತ್ತು ಯಾವ ರೀತಿಯಾಗಿ ನೆಲೆಗುದ್ದಿಗೆ ಬಿದ್ದಿದೆ ಅಂತಂದರೆ ಇವ್ರ ಬಗ್ಗೆ ಯಾರೂ ಕೂಡ ಅಷ್ಟೇ ಯೋಚನೆ ಮಾಡುವಂಥ ಸ್ಥಿತಿಗೂ ಕೂಡ ಇವತ್ತು ಅಧಿಕಾರಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಬಂದಿಲ್ಲ. ನನ್ನ ಹಿಂದೆ ಇರುವಂತಹ ರೈತರು 1-1.5 ತಿಂಗಳಿಂದಲೂ ಕೂಡ ಅಹೋರಾತ್ರಿ ಧರಣಿಯನ್ನು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಮಾಡ್ತಿದ್ದಾರೆ. ಆದರೆ ಯಾರೂ ಕೂಡ ಅಷ್ಟೇ ಸ್ಪಂದನೆಯನ್ನು ಮಾಡ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಏನು ಸಮಸ್ಯೆ ಅನ್ನುವಂಥದ್ದು ಕೂಡ ಅಷ್ಟೇ ಕೇಳ್ತಿಲ್ಲ ಅನ್ನುವಂಥ ಒಂದು ಆರೋಪಗಳು ಬಂದಿದೆ. ಇದ್ರ ಬಗ್ಗೆ ರೈತರು ಕೂಡ ಈಗ ನನ್ನ ಜೊತೆ ಇದ್ದ ಅವ್ರನ್ನೇ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭದಲ್ಲಿ ಸುಮಾರು 212 ಕೋಟಿ ವೆಚ್ಚದಲ್ಲಿ ಈ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ಜಾರಿ ತಂದರು. ಈ ಜಾರಿ ತಂದಿರುವಂಥ ಯೋಜನೆ ಇವತ್ತು ನಿಮ್ಮ ಕೆರೆಯಲ್ಲಿ ನೀರೇ ಇಲ್ದಂಗೆ ಆಗಿದೆಯಲ್ಲ, ಯಾವ ಯೋಜನೆ ಇದು ಅಂತ? ಸರ್, ಈಗ ಮೊದಲು ಮತ್ತು 3ನೇ ಹಂತಕ್ಕೆ ಇಂದಿನ 2009ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಇಡೀ ಚಾಮರಾಜನಗರ ಜಿಲ್ಲೆ ಬರಪೀಡಿತ ಪ್ರದೇಶ ಅಂತ ಹೇಳಿ ಏನು ಘೋಷಣೆ ಆಗಬೇಕು. ಮತ್ತು ನಮ್ಮ ಇಲ್ಲಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನಲ್ಲಿ 1,20,000 ಹೆಕ್ಟೇರ್ ಪ್ರದೇಶ ಕೃಷಿ ಭೂಮಿ. ಅಂದರೆ ನಾವು ನೀರಾವರಿ ಪ್ರದೇಶ ಏನಿಲ್ಲ. ಬರಗಾಲ ಬಂದಾಗ ಕೂಡ ನಾವು ಮಳೆ ಇಲ್ಲದಂಥ ಸಂದರ್ಭದಲ್ಲಿ ಭಾಳ ತೊಂದರೆ ಪಡಬೇಕಾದಂಥ ಸಂದರ್ಭ ಇದೆ. ಆ ಯೋಜನೆ ಅಡಿಯಲ್ಲಿ ನಾವು 2009ರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮಹೇಶ್ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವತ್ತಿನ DC ಮತ್ತು SP ಅವರು ನಮ್ಮ ರೈತ ಸಂಘಟನೆಯ ಚಳುವಳಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಏನು ಲಾಠಿ ಏಟನ್ನು ಕೊಟ್ಟರು. ಆವಾಗ ನಾವು ಚಾಮರಾಜನಗರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹೊರಟಂಥ ಸಂದರ್ಭದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಬಿಡದಿ ಹತ್ತಿರಕ್ಕೆ ಬಂದು ಚಾಮರಾಜನಗರ ಜಿಲ್ಲೆಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಕ್ರಮ ವಹಿಸ್ತೇನೆ, ನೀವು ಯಾವುದೇ ಕಾರಣಕ್ಕೂ ಕೂಡ ಬೆಂಗಳೂರು ಒಳಗಡೆ ಬರೋದು ಬೇಡ ರೈತರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವತ್ತೇ ಮೊದಲು ಮತ್ತು 3ನೇ ಹಂತಕ್ಕೆ 2,092 ಕೋಟಿ ಹಣವನ್ನು ಬಿಡುಗಡೆ ಮಾಡಿ 3 ಹಂತಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ತಂದರು. ಅದಾದ ನಂತರ ಗುಂಡ್ಲುಪೇಟೆ ತಾಲೂಕಿನ 9 ಕೆರೆಗಳಿಗೆ ನೀರು ಬೇಕು ಅಂತ ಹೇಳಿ ಅವತ್ತಿನ ಗುಂಡ್ಲುಪೇಟೆ ತಾಲೂಕು ಅಧ್ಯಕ್ಷರು ಶಿವಮಲ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಗುಂಡ್ಲುಪೇಟೆ ತಾಲೂಕಿನಿಂದ ಚಾಮರಾಜನಗರ ಜಿಲ್ಲೆಯವರೆಗೆ ಪಾದಯಾತ್ರೆಯನ್ನು ಹೊರಟಿವಿ 2014ರಲ್ಲಿ. ಅವತ್ತು ಕೂಡ ಅವತ್ತಿನ ಸಂಸದರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನೀವು ಬೆಂಗಳೂರಿಗೆ ಪಾದಯಾತ್ರೆ ಹೋಗೋದು ಬೇಡ, ಚಾಮರಾಜನಗರಕ್ಕೆ ಮುಟುಕುಗೊಳಿಸಿ ನಾವು ಈ 4ನೇ ಹಂತವನ್ನು ನಾವು
ಸದ್ಯದಲ್ಲೇ ನಾವು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವತ್ತು 53 ಕೋಟಿಯನ್ನು ಹಣ ಸ್ಯಾಂಕ್ಷನ್ ಮಾಡಿದ್ರು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅವರು ಒಂದು ಸಾರಿ 2018, 19, 20, 21ರಲ್ಲಿ ಕೆರೆ ತುಂಬಿಸೋದು ಬಿಟ್ಟರೆ ಮತ್ತೆ ಇಲ್ಲಿ ಕೆರೆಗಳು ತುಂಬಿಸೋಕ್ಕಂತಲ್ಲಿ ವಿಫಲರಾಗಿದ್ದಾರೆ. ಈಗ ಇವ್ರು ಹೇಳ್ತಾ ಇದ್ರು ಸರ್, ಕಳೆದ 2-3 ವರ್ಷಗಳಿಂದಲೂ ಕೂಡ ಅಷ್ಟೇ ನೀರು ತುಂಬಿಸೋದಕ್ಕೆ ಆಗ್ತಾ ಇಲ್ಲ. ಆ ನೀರು ಎತ್ತುವಂಥ ಪಂಪ್ ಸೆಟ್ಗಳು ಇವತ್ತು ಹಾಳು ಬಿದ್ದೋಗಿದ್ದಾವೆ. ಅದನ್ನು ರೆಡಿ ಮಾಡಿಸೋಕ್ಕೂ ಕೂಡ ಅಷ್ಟೇ ಇವ್ರಿಗೆ ದುಡ್ಡಿಲ್ವಾ ಅಥವಾ ಅದು ರೆಡಿ ಮಾಡಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿನೇ ಇಲ್ವಾ ಇವತ್ತು ಅನ್ನುವಂಥ ಒಂದು ಸ್ಥಿತಿ ಎದುರಾಗಿ ಸರ್ಕಾರ ನಿದ್ದೆ ಮಾಡ್ತಿದೆ ಸರ್. ಕುಡಿಯೋ ನೀರಿಗೂ ತೊಂದರೆ ಐತೆ ಇದೆ. ಇವತ್ತು ಹೆಂಗಾಗ್ಬಿಟ್ಟಿದೆ ಅಂತ ನಿಮ್ಮ ಚಾಮರಾಜನಗರ, ಗುಂಡ್ಲುಪೇಟೆ ಮುತ್ತ ಇರುವಂಥವ್ರು ನಿಮಗೆ ನೀರು ಬೇಕಾ, ಬೆಂಗಳೂರಿಗೂ ಪಾದಯಾತ್ರೆ ಮಾಡಬೇಕು. ಪಾದಯಾತ್ರೆ ಮಾಡಿದಾಗ ಮಾತ್ರ ಎಲ್ಲೋ ಒಂದು ಕಡೆ ಬರ್ತಾರೆ, ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡ್ತಾರೆ. ಆಯ್ತಪ್ಪ, ನಾನು ಇಷ್ಟು ಕೋಟಿ ಬಿಡುಗಡೆ ಮಾಡ್ತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಮತ್ತೆ ಪಾದಯಾತ್ರೆ ಮಾಡಬೇಕಾ ನೀವು? ಇವರು ಭರವಸೆಗಳು ಕೊಟ್ಕೊಂಡು ಹೋಯ್ತಾರೆ ಹೊರತಾಗಿ ಯಾವುದೇ ಕೆಲಸಗಳನ್ನ ಮಾಡಿಲ್ಲ ಇಲ್ಲಿವರೆಗೂ. ಇವರು ಹಿಂಗೆ ಮಾಡ್ತೀವಿ ಅಂದರೆ ನಾವು ಪಾದಯಾತ್ರೆ ಓಡಬೇಕಾಗುತ್ತೆ. ಈಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ನಿಮಗೆ ಅನುದಾನ ಬಿಡುಗಡೆ ಮಾಡಿದ್ರು, ಕೆರೆ ನೀರು ತುಂಬಿಸ್ತೀನಿ, ರೈತರೆಲ್ಲ ಬೆಳೆ ಬೆಳ್ಕೊಳ್ಳಿ, ಚೆನ್ನಾಗಿರಿ ರೈತರು ಅಂತ ಹೇಳಿದ್ರು ಅವರು. ಅದು ಎಷ್ಟು ವರ್ಷ ನೀರು ತುಂಬಿತು? ಎಷ್ಟು ವರ್ಷದಿಂದ ನೀರು ತುಂಬುತ್ತೆ ಹೀಗೆ ಪಾಳು ಬಿದ್ದಿದೆ? 2 ಬಾರಿಯನ್ನು ತುಂಬಿದ್ದಾರೆ ಸರ್ ಅಷ್ಟೇ. 2012ರಿಂದ ಎರಡು ಬಾರಿಯನ್ನು ತುಂಬಿರೋದು ಕೆರೆನ ಅಷ್ಟೇ. ಇನ್ನು ಬಾಕಿದೆ ಏನೂ ಇಲ್ಲ. ಈಗ ಲಾಸ್ಟ್ ಎಷ್ಟು ವರ್ಷದಿಂದ ಈ ರೀತಿ ಬರಡಾಗಿದೆ ಇಲ್ಲೆಲ್ಲ ಕೆರೆಗಳು? ಸುಮಾರು 4 ವರ್ಷದಿಂದ ಬರಡು. ಎಲ್ಲಿಂದ ನೀರು ಬರ್ತೀರಿ? ಎಲ್ಲಿಂದ ತುಂಬಿಸ್ತಾ ಇದ್ರಿ? ಈಗ ಕಬ್ಬಿನಿ ಇದರಿಂದ ತುಂಬಿಸ್ತಾರೆ ಸರ್. ಸುತ್ತೂರು ಏತ ನೀರಾವರಿಯಿಂದ ಕೆರಳ್ಳಿ ಕೆರೆಯಿಂದ ತಮ್ಮಡಳ್ಳಿ ಕೆರೆಯಿಂದ ಉತ್ತೂರು ಕೆರೆಯಿಂದ ವಡ್ಗೆರೆ ಕೆರೆಗೆ ನಮ್ಮ ತಾಲೂಕು ಬಂದು ಎಲ್ಲ ಕೆರೆಗಳಿಗೂ ಬರ್ತಿದ್ರು ನೀರು ಸರ್ ಅಲ್ಲಿಂದ, ಈ ಕೆರೆಗಳಿಗೆಲ್ಲವೇ. ಈಗ ಪಂಪ್ ಸೆಟ್ಗಳು ಕೆಟ್ಟೋಗಿದೆ ಅನ್ನುವಂಥ ಒಂದು ಮಾತು ಹೇಳ್ತಾ ಇದ್ದೀರಿ ನೀವು. ಎಲ್ಲಿ ಪಂಪ್ ಸೆಟ್ಗಳು ಕೆಟ್ಟೋಗಿರುವಂಥದ್ದು, ಎಲ್ಲಿ ನೀರು ಎತ್ತೋಕ್ಕಾಗ್ತಿಲ್ಲ, ಎಲ್ಲಿ ಸ್ಟ್ರಕ್ ಆಗಿದೆ ಅದು ಅಂತ? ಈಗ ಪಂಪ್ ಸೆಟ್ ಅಲ್ಲಿ ಕೆರಳ್ಳಿಯಿಂದ ನಮ್ಗೆ ಡಂಪ್ ಮಾಡ್ಬೇಕಾಗಿರೋದು. ಅದರಿಂದ ಹಿಂದೆ ನಮಗೆ ಮೋಟ್ರು ಪ್ರಾಬ್ಲಮ್ ಇದನ್ನು ಹೇಳ್ತವ್ರೆ. ಸುಮಾರು ನಾವು ಹೆಚ್ಚಿಗೆ 1 ತಿಂಗಳಾಯಿತು ಧರಣಿ ಕೂತು. ಅವಾಗಲಿಂದ ಸುಮ್ಮನೆ ಏನೋ ದಿನ ಒಂದು ಕಾರಣ ಹೇಳ್ತಾನೆ ಅವರೇ. ಯಾವುದೇ ಸರಿಗೆ MLAಗಳು ಯಾರೇ ಬಂದರೂ ಅದಕ್ಕಿಲ್ಲ, ನಾವು ನೀರು ಬಿಡೋವ್ರಿಗೆ ಅಗೋರಾತ್ರಿ ಧರಣಿ ಮಾಡಬೇಕು ಅಂತ. ಈ ಬೋರ್ಗೀರ್ ಹಾಕ್ಸಿದ್ರೆ ನೀರ್ಗೀರು ಬೀಳುತ್ತಾ ಸರ್ ಈ ಕಡೆಗೆ? 800 ಅಡಿ 1000 ಅಡಿ ಹೊಡಬೇಕು ಸರ್. ಲೆಕ್ಕ ಹಾಕಲ್ಲ. 1000 ಅಡಿ 800 ಅಡಿಗೆ ಲೆಕ್ಕ ಹಾಕೊಂಡ್ರೆ ಟೋಟಲ್ ಎಷ್ಟಾಯ್ತು ಸರ್? ಭಾರಿ ಹಿಂಸ ಹೊಡೆದು ಅದ್ರಲ್ಲೂ ನೀರು ಸಿಕ್ಬೋದು, ಸಿಕ್ತೇ ಇರ್ಬೋದು ಸರ್. ಇಲ್ಲೇ ಇಲ್ಲ, ಅದಕ್ಕೊಂದು 3-4 ಲಕ್ಷ ಖರ್ಚಾಗಬೇಕು. ನೀರು ಬಿಟ್ರೆ ಸರ್ ಆಗ್ಬೇಕಾರೆ ಇಲ್ಲ ಆಗಲ್ಲ ಸರ್. ಈಗ ಕೆರೆಗೆ ನೀರು ಬಿಟ್ರೆ ಮಾತ್ರ ನೀವು ಕೃಷಿ ಮಾಡೋಕ್ಕಾಗೋದು, ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸರ್. ನೀರು ನಾವು ಎಲ್ಲ ಓಡೋದಿಲ್ಲ. ಈಗ 4 ವರ್ಷದಿಂದ ಯಾವುದೇ ರೀತಿ ಬೆಳೆನೂ ಬೆಳಿತಿಲ್ಲ ನೀವು ಯಾರು, ಜೀವನ ಹೇಗೆ ಮತ್ತೆ ಅಂತ? ಭಾರಿ ಹಿಂಸ ಹೊಡೆದ ಸರ್. ಅದೇ ಇಸೋದು ಮಳ ಕಟ್ನಾಗೆ ಇಲ್ಲ ಇಸೋದು, ನಮ್ಮ ಏನು ಇಲ್ವೇ ಇಲ್ಲ ಇಸೋದು. ಮಳೆ ಕಮ್ಮಿ ಸರ್. ನಮ್ಮ ಚಾಮರಾಜನಗರ ಜಿಲ್ಲೆಗೆ ಮಳೆ ಕಮ್ಮಿ, ಬೆಳೆವು ಕಮ್ಮಿ ಈ ಸತಿ. ಅದರಿಂದ ಆಡಿ ನಾವು ಇಷ್ಟೆಲ್ಲ ಹೋರಾಟ ಮಾಡ್ಬೇಕಾದ್ರೆ ರೈತರ ಸಂಘದವ್ರು ಕೆರೆ ತುಂಬಿಸಿ ಅಂತ ಇಷ್ಟು ನಮ್ಮ ಸಮಸ್ಯೆ. ಈಗ ನೀವು ಲಾಸ್ಟ್ 1 ತಿಂಗಳಿಂದನೂ ತಾಲ್ಲೂಕು ಆಫೀಸ್ನ ಮುಂಭಾಗದಲ್ಲಿ ಒಂದು ಟೆಂಟ್ ಹಾಕ್ಕೊಂಡಿದ್ದೀರಾ, ಅಹೋರಾತ್ರಿ ಧರಣಿಯನ್ನು ಮಾಡ್ತಿದ್ದೀರಾ. ಈ 1 ತಿಂಗಳಲ್ಲಿ ನಿಮ್ಮ ಅಹವಾಲನ್ನು ಸ್ವೀಕಾರ ಮಾಡೋಕ್ಕೆ ಯಾರು ಬಂದಿದ್ದರು? ಏನು ಅಹವಾಲು ಸ್ವೀಕಾರ ಮಾಡಿದ್ರು? ಏನು ಭರವಸೆ ಕೊಟ್ಟರು ನಿಮಗೆ ಅಂತವ್ರು? ಅದೇ ಸರ್, ನಾವು 1 ತಿಂಗಳಿಂದ ನಾವು ಅಹೋರಾತ್ರಿ ಧರಣಿ ಮಾಡ್ತಿದ್ದೀವಿ. ಅಲ್ಲಿಗೆ ಸಚಿವರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲ ಬಂದರು ಸರ್. ನಾವು ಮಾಡಿಸ್ಕೊಡ್ತೀವಿ. ನಾವು ಹೋದ ವರ್ಷನೂ ಒಂದು ಅಹೋರಾತ್ರಿ ಧರಣಿ ಮಾಡಿದಾಗ ಒಂದು ಲೆಟ್ರ್ ತಗೊಂಡ್ರು ಯಾರು ನೀರಾವರಿ ಇಲಾಖೆಯವರು. ನಾವು ಈಗ ಒಂದು ತಿಂಗಳಲ್ಲಿ ನೀರು ಬಿಡ್ತೀವಿ ಅಂತ ಅವಾಗೂ ಬಿಡಲಿಲ್ಲ. ನಮ್ಮದು ಇದು ಈಗ ನಮ್ಮದು ಪಂಪ್ ಸೆಟ್ ಇವೆ ಸರ್. ಇವಾಗ ಏನು ಮಾಡಿದೆ, ಅಂತರ್ಜಲ ಕುಸಿತದಿಂದ ನೀರೆಲ್ಲ ಸ್ಟಾಪ್ ಆಗಿದೆ ಸರ್. ನಾವು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ನಾವೆಲ್ಲ ಬಂಡವಾಳ ಹಾಕಿದ್ದೀವಿ. ಅರ್ಶನನ್ನು ಬೆಳೆಯುವಂಥ ಅದಕ್ಕೂ ಮಳೆ ಇಲ್ಲ. ಇವಾಗ ಏನು ಮಾಡಿದ್ರೆ ನಾವೆಲ್ಲ ಸಾಲ ಮಾಡಿ ಇಲ್ಲ ಗುಳೆ ಹೋಗ್ಬೇಕು, ಇಲ್ಲ ನಾವು ಸಾಲ ಸೂಲಕ್ಕೆ ನಾವೇನಾದ್ರು ನೇಣು ಹಾಕಬೇಕು. ಈ ಸರ್ಕಾರ ಹೆಂಗೆ ಮಾಡ್ತಿದೆ ಅಂದರೆ ಸರ್, ಭರವಸೆಗಳು ಕೊಡ್ತಿದೆ, ಈಡೇರಿಸ್ತಿಲ್ಲ. ಅದರಿಂದ ನಮ್ಮ ರೈತರಿಗೆ ಆಮೇಲೆ ರೈತರನ್ನ ಅವಲಂಬಿತರಾಗಿರೋರೆಲ್ಲ ಕೆಲ್ಸಕ್ಕೆ ಬರ್ತಿದ್ರು. ಇವಾಗ ಏನಾಗಿದೆ, ಅವರೆಲ್ಲ ಕೇಳಕ್ಕೆ ಹೋಗಿದ್ದಾರೆ. ನಮಗೂ ಈಗ ಏನು ಮಾಡಬೇಕು ಅಂತ ದಾರಿನೂ ತೋತಿಲ್ಲ. ನಾವು 1 ತಿಂಗಳಿಂದ ಸರ್ ಅವ್ರ ಹತ್ರ ಇದ್ದಾರೆ, ಯಾರು ಬರ್ತಾರೆ ಹೋಯ್ತಾರೆ, ಯಾರು ನಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ. DC-ನೋ ಅಥವಾ ಇಲ್ಲಿನ ತಹಶೀಲ್ದಾರೋ ಅಥವಾ ನಿಮ್ಮ ಭಾಗದ ಶಾಸಕರು ಇಲ್ಲ ಸಂಸದರು, ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು, ಇವ್ರು ಏನಾದರೂ ಬಂದು ಒಂದು ಧೈರ್ಯ ಅಟ್ಲೀಸ್ಟ್ ನಾವಿದ್ದೀವಿ, ಮಾಡಿಕೊಡ್ತೀವಿ, ಅಥವಾ ನಾವು ಸರ್ಕಾರ ಜೊತೆ ಮಾತುಕತೆ ಮಾಡ್ತೀವಿ, ಇದು ಥರದ್ದು ಹೇಳಿಲ್ಲ ಸರ್. ನಿಖರವಾಗಿ ಇಂಥ ದಿನ ನಾನು ನಿಮ್ಗೆ ಬಿಟ್ಟು ಕೊಡ್ತೀವಿ, ಇಂಥ ದಿನ ನಾವು ನೀರು ಬಿಡ್ತೀವಿ ಅನ್ನೋದು ಮಾತ್ರ ಮಾಹಿತಿ ಯಾರು ಕೊಡಲ್ಲ ಸರ್. DC ಅವ್ರು ನಮ್ಮ ಹತ್ರ ಬಂದೇ ಇಲ್ಲ. ಏನು ಮಾಡಬೇಕು ಅನ್ನೋದಾಗ ನಾವು 1 ತಿಂಗಳಿಂದ ಅವ್ರ ಹತ್ರ ಧರಣಿ ಮಾಡ್ತಿದ್ದೀವಿ. ಈಗ ಹೇಳ್ತಾ ಇದ್ರು ಸರ್, 4 ವರ್ಷ ಆಗಿದೆ ನಾವು ಬೆಳೆ ಬೆಳೆದ್ಬಿಟ್ಟು. ಯಾಕಂದರೆ ಮಳೆ ನಂಬ್ಕೊಂಡು ಆಗೋದಿಲ್ಲ, ಇಲ್ಲಾಂದರೆ ವಿಪರೀತ ಮಳೆ ಬೀಳುತ್ತೆ, ಇಲ್ಲಾಂದರೆ ಮಳೆನೇ ಬರೋದಿಲ್ಲ, ಅದರಿಂದನೂ ಬೆಳೆ ನಷ್ಟ ಆಗ್ತಿದೆ. 4 ವರ್ಷ ಆಯಿತು. ಕೆರೆಗೆ ನೀರು ತುಂಬಿದ್ರೆ ಅಟ್ಲೀಸ್ಟ್ ಒಂದು ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಿದ್ವಿ, ಇಲ್ಲಾಂದರೆ ಗುಳೆ ಹೋಗುವಂಥ ಸ್ಥಿತಿ ಎದುರಾಗಿದೆ ಇವತ್ತು. ಕೆಲವರು ಕೇರಳಕ್ಕೆ ಹೋಗ್ತಾರೆ, ಕೆಲವರು ತಮಿಳ್ನಾಡಿಗೆ ಹೋಗ್ತಾರೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಇರೋಕ್ಕೂ ಕೂಡ ಆಗ್ತಿಲ್ಲ, ಜೀವನ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂತ ಇದ್ದಾರಲ್ಲ.
ಸೊ ಇದ್ಯಾವುದು ಕಣ್ಣು ಕಾಣ್ತಿಲ್ವಂತ ಇವ್ರಿಗೆ ಯಾರಿಗೂ ಅಧಿಕಾರಿಗಳಿಗೆ? ಸರ್ ಅವ್ರಿಗೆ ಎ ಸಿ ಕಾರ್ ಮೇಲೆ ಹೋಗ್ತಾ ಇದ್ದಾರೆ ಸರ್. ಅವ್ರಿಗೆ ನಮ್ಮ ರೈತರ ಕಷ್ಟ ಅವ್ರಿಗೆ ನಿಜವಾಗ್ಲೂ ಅರ್ಥ ಆಯ್ತಿಲ್ಲ. ಇಲ್ಲಿನ ಬದುಕು ಕಟ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದು ಈ ಶಾಸಕರಾಗಲಿ ಈ MP ಗಳಲ್ಲಿ MLA ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಅಹವಾಲನ್ನ ನಾವು ಕೊಡ್ತಾ ಇದ್ದೀವಿ, ಆದರೆ ಯಾರು ಮುಂದೆ ಬಂದು ನಾವು ಇದ್ದೀವಿ ಅನ್ನೋ ಮಾಹಿತಿನ ಅಥವಾ ನಾವು ಇದ್ದೀವಿ ನಿಮ್ಮ ಪರವಾಗಿ ಮಾಡಿಕೊಡ್ತೀವಿ ಅಂತೇಳಿ ಯಾರೂ ನಿಂತ್ಕೊತಾ ಇಲ್ಲ ಸರ್. ಹೀಗಾಗಿ ನಾವು ಅಹೋರಾತ್ರಿ ಧರಣಿನ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಆದರೆ ಇದರಿಂದ ಇನ್ನೂ 1.5 ತಿಂಗಳಾಗಿರೋ ಇನ್ನೂ ಯಾರು ಬಂದು ನಮ್ಮನ್ನ ಅಹವಾಲನ್ನ ಸ್ವೀಕರಿಸಿ ಮಾಡಿಕೊಡ್ತೀವಿ ಅನ್ನೋ ಧೈರ್ಯನ ಮಾತ್ರ ಇನ್ನೂ ಯಾರೂ ಕೊಡ್ತಾ ಇಲ್ಲ ಸರ್. ಸರ್ ಬನ್ನಿ ಮುಂದೆ ಬನ್ನಿ ಯಜಮಾನ್ರೆ. ಈಗ ನಿಮ್ಮ ಗುಂಡ್ಲುಪೇಟೆ ಸುತ್ತಮುತ್ತ ಕೆರೆಗೆ ನೀರು ತುಂಬಿದ್ರೆ 1 ಲಕ್ಷ ಹೆಕ್ಟೇರ್ಗೆ ಬೆಳೆ ಬೆಳಿಬೋದಾಗಿತ್ತಂತ ನೀವು. ಇವತ್ತು 1 ಲಕ್ಷ ಹೆಕ್ಟೇರು ಕೂಡ ಅಷ್ಟೇ ಬಿಟ್ಬಿಟ್ಟಿದ್ದೀರಾ. ಯಾಕೆ ಬೇಕಪ್ಪ ಸಾಲ ಮಾಡಿಕೊಂಡು ಬೆಳೆಗೆ ಹಾಕ್ಬಿಟ್ಟು ಅದು ಅರ್ಧ ಬರ್ಧ ಬಂದು ಅಥವಾ ನಷ್ಟ ಆಗಿ ಮತ್ತೆ ಅದರಿಂದ ಸಾಲ ತೀರ್ಸೋದು ಹೇಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೀರಿ ನೀವು. ಈ ಮೊದಲು ನೀರು ಚೆನ್ನಾಗಿ ಕೆರೆಗೆ ಬಂದಾಗ ಏನೇನು ಬೆಳೆ ಬೆಳೀತಿದ್ರಿ, ಅವತ್ತು ನಿಮ್ಮ ಜೀವನ ಹೇಗಿತ್ತು ಅಂತ? ಅವತ್ತು ಜೀವನ ಚೆನ್ನಾಗಿತ್ತು ಸರ್. ಕೆರೆ ಮಳೆಗಾಲಕ್ಕೆ ತುಂಬ್ಕೊತಿತ್ತು. ಇವಾಗ ನೀರು ಬಿಟ್ಟರು ನೀರು ಇಲ್ಲ, ನಾವು ಗುಳಿಯೋಗ ಪರಿಸ್ಥಿತಿ ಆಗದ ಹೊರ ರಾಜ್ಯಕ್ಕೆ. ಏನೋ ಮೋಟ್ರ್ ಕೆಟ್ಟೋಗಿದೆ ಅಂದ್ರಲ್ಲ, ಅದನ್ನ ಮೋಟ್ರ್ ಸರಿ ಮಾಡ್ಸೋಕೆ ಎಷ್ಟಾಗುತ್ತೆ ದುಡ್ಡು ಅಂತ? ಸರ್ ಏನಾಗಿದೆ ಅಂದರೆ ಈ ರಾಜಕೀಯ ದೊಂಬರಾಟದಲ್ಲಿ ನಮ್ಮ ತಾಲೂಕು ಈ ನಮ್ಮಲ್ಲೊಂದು ಗಾದೆ ಹೇಳ್ತಾರೆ ಹಳ್ಳಿಲಿ, ಅಪ್ಪ ಅಮ್ಮ ಜಗಳಕ್ಕೆ ಮಗು ತಬ್ಲಿ ಆಯಿತು ಅಂತ. ಇವರು ರಾಜಕೀಯ ಪಕ್ಷದವ್ರು ಯಾರ್ಯಾರು ಇರಲಿ ಸರ್, BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಆದರೆ ಅಧಿಕಾರಿಗಳು ದಪ್ಪ ಚರ್ಮದ ನಮ್ಮಲ್ಲಿ ಬಾರ್ಕೋಲ್ ಚಳವಳಿ ಅಂತಿದ್ರಂತಲ್ಲ, ಇವರು ದಪ್ಪ ಚರ್ಮ ಆಗಿ ಕೆಲಸ ಮಾಡ್ತಾಯಿಲ್ಲ. ಇವರು ಯಾವುದೇ ರೀತಿ ಸ್ಪಂದಿಸೇ ಇಲ್ಲ. ಒಂದು ಮೋಟ್ರ್ ಕಟ್ಟಬೇಕಾರೆ ರೈತ ಏನು ಮಾಡ್ತಾನೆ ಅಂದರೆ ಇವತ್ತು ಕಟ್ಟೋದ್ರೆ ನಾಳೆ ಕಟ್ಟಿಸ್ತಾನೆ, ಮೋಟ್ರ್ ಕಟ್ಟಿಸ್ಬಿಟ್ಟು ವ್ಯವಸಾಯ ಮಾಡ್ತಾನೆ. ಇವರು 2.5 ವರ್ಷದಿಂದ ಏನು ಮಾಡ್ತಿರೋ ಸರ್ ಅಧಿಕಾರಿಗಳು? ಯಾವ್ದಾರ ಸರ್ಕಾರ ಇರಲಿ ಒಂದು ಮೋಟ್ರ್. ಈಗ ಇವಾಗ ಹೇಳಿದ್ರೆ ಏನು ಗೊತ್ತಾ, ಈ ಕೆರೆಹಳ್ಳಿ ಕೆರೆಯಿಂದ 4 ಮೋಟ್ರಿಂದ ನೀರು ಎತ್ತುವಂಥ ಒಂದು ಯೋಜನೆ ಇದೆ, 3-4. ನೀವು ಕೇಳಿದ್ರೆ ಅದಕ್ಕೆ ಒಂದು ಮೋಟ್ರಿಗೆ ಕೆಟ್ಟೋಗಿದೆಯಲ್ಲ, ಅದು ಸರಿ ಮಾಡ್ಸೋಕೆ ಎಷ್ಟು ದುಡ್ಡು ಆಗುತ್ತೆ ಅಂತ. ನಾವು ಕಲ್ಕತ್ತಾಯಿಂದ ತರಿಸ್ತೀವಿ, ಬಾಂಬೆಯಿಂದ ತರಿಸ್ತೀವಿ, ಆ ಮ್ಯಾನುಫ್ಯಾಕ್ಚರ್ ಇಲ್ಲ ಅಂತ. ಅವ್ರು ಮೋಟ್ರ್ ಜೋಡಿಸ್ಬೇಕಾರೆ ಸರ್ 10 ವರ್ಷದಿಂದ ಹಳೆ ಕಾಲದ ಮೋಟ್ರ್ ಜೋಡಿಸಿದಾರಂತೆ. ಅವ್ರಿಗೆ ಈಗ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಯ್ತಾ ಇಲ್ಲ. ಅವ್ರು ಏನೋ ಮೆಟೀರಿಯಲ್ ತಂದು ಇಲ್ಲಿ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಟೆಕ್ನಾಲಜಿ ಇಷ್ಟೊಂದು ಡೆವಲಪ್ಮೆಂಟ್ ಆಗಿದೆ, ಆಯಿತು ಅದು ಹಳೆ ಕಾಲದ ಮೋಟ್ರು, ಅದು 10 ವರ್ಷದಿಂದ ಅಂದರೆ ಹೊಸದು ಯಾವ್ದಾದ್ರು ತಂದು ಹಾಕ್ಬೋದಲ್ಲ ಅಟ್ಲೀಸ್ಟು. ನಾವೇನು ಹೇಳ್ತೀವಿ ಸರ್, ನಾವು ಚಂದ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ನಾವು ಹಣ ವಸೂಲಿ ಮಾಡ್ಕೊಡ್ತೀವಿ, ಭಿಕ್ಷೆ ಎತ್ತಿ ನಿಮ್ಗೆ ಕೊಡ್ತೀವಿ, ಮೋಟ್ರ್ ತಂದು ಹಾಕಿ ಹೊಸ ಮೋಟ್ರ ಅಂತೆಲ್ಲ ಹೇಳಿದ್ವಿ ಸರ್. ಕೇಳಿದ್ರೆ ಅದಕ್ಕಂದ್ರೆ ಈಗ ನಾವು ರಾಜ್ಯದಲ್ಲಿ ಎಲ್ಲ ಕಡೆ ಸುತ್ತಿದಾಗ ಸರ್ಕಾರದ ದುಡ್ಡಿಲ್ಲ, ಇರೋ ದುಡ್ಡೆಲ್ಲ ತಗೊಂಡೋಗಿ ಗ್ಯಾರಂಟಿಗಳಿಗೆ ಹಾಕ್ಬಿಟ್ಟಿದ್ದಾರೆ, ಅನುದಾನಗಳು ಬಿಡುಗಡೆ ಆಗ್ತಿಲ್ಲ, ಅಭಿವೃದ್ಧಿ ಕಾರ್ಯಗಳಾಗ್ತಿಲ್ಲ ಅನ್ನೋಂಥ ಒಂದು ಮಾತು ಸಹಜವಾಗಿ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಸೊ ಇವತ್ತು ಕೆಟ್ಟೋಗಿರೋಂಥ 3 ಮೋಟ್ರನ್ನ ಸರಿ ಮಾಡ್ಸೋಕ್ಕಾಗ್ತಿಲ್ಲ ಅಥವಾ ಹೊಸ ಮೋಟ್ರ್ ಯಾವುದೋ ತಂದು ಫಿಟ್ ಮಾಡೋಕ್ಕೂ ಕೂಡ ಆಗ್ತಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ದುಡ್ಡಿಲ್ಲ ಅಂತನ, ಅಥವಾ ದುಡ್ಡಿದ್ರೂ ನಾನು ಯಾಕೆ ಗುಂಡ್ಲುಪೇಟೆ ಸುತ್ತಮುತ್ತ ಜನರಿಗೆ ಮಾಡಬೇಕು ಅಂತ ಒಂದು ಇಚ್ಛಾಶಕ್ತಿಯ ಕೊರತೆನಾ? ಸರ್ ಈಗ ದುಡ್ಡಿದ್ರೂ ಕೂಡ ಅವ್ರಿಗೆ ಏನು ಕೊರತೆ ಅಂದರೆ ದೇವ್ರು ಕೊಟ್ಟರು ತಂಡಪ್ಪ ಕೊಡಲ್ಲ ಅಂತ ನೋಡಿ, ಆ ರೀತಿ ಪರಿಸ್ಥಿತಿ ಇದೆ. ಇಲ್ಲೇನಾಗಂದ್ರೆ ಅಧಿಕಾರಿಗಳ ಕೈ ಚಳಕ ಫಸ್ಟು ಅದೇನು ತಿಳ್ಕೊಂಡಿದ್ರೆ ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ ಅಂದರೆ ಮೋಟ್ರ್ ರೆಡಿ ಆಗಿಲ್ಲ, ಕಾರಣ ಒಂದು ಮೋಟ್ರ್ ಸರಿ ಮಾಡ್ಬೇಕಾದ್ರೆ 20 ದಿನ ಅಂತ ಹೇಳ್ತಾರೆ. ಒಂದು ಹೊಸ ಮೋಟ್ರನ್ನೇ ಹಾಕಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳೋದು ಚೆಂದ ದುಡ್ಡು, ಆದರೂ ಕೂಡ ತಂದು ಕೊಡ್ತಾಯಿಲ್ಲ, ಒಂದು ಮೋಟ್ರ್ ಆಗ್ತಾಯಿಲ್ಲ. ಒಂದು ಮೋಟ್ರ್ ರೆಡಿ ಇದೆ, 35 ಕ್ಯೂಸೆಕ್ ಮಾತ್ರ ಓಡುತ್ತೆ ಅಂತ ಹೇಳ್ತಾರೆ, ಅದನ್ನು ಸ್ಟಾರ್ಟ್ ಮಾಡ್ತಾಯಿಲ್ಲ. ಮೊದಲು ನವಂಬರ್ 7ಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಈಗ ಡಿಸೆಂಬರ್ 1 ಅಂತ ಸರ್. ಹೆಚ್ಚು ಕಮ್ಮಿ ಇವತ್ತಿಗೆ ನಾವು 29 ದಿನ ಸ್ಟ್ರೈಕ್ ಕುಳಿತುಕೊಂಡು ಸರ್, ಆದರೂ ಕೂಡ ಇವರು ಸ್ಪಂದಿಸ್ತಾ ಇಲ್ಲ. ಬಂದು ಒಂದು ಯಾರೊಬ್ರು SC ಬಂದಿರು ಅವತ್ತು ಮಾತಾಡಿದ್ರು ಮತ್ತು ಹೋದ್ರು ಅಷ್ಟು ಬಿಟ್ರೆ ಪುನಃ ಅಧಿಕಾರಿ ನೀರಾವರಿ ಯಾವುದೇ ರೀತಿ ಬರಲ್ಲ. KDP ಮೀಟಿಂಗ್ ಏನು ಉತ್ತರ ಕೊಡ್ತಾರೆ ಅಂದರೆ ಮೋಟ್ರ್ ಶೂಟ್ ಆಗೋದು. ಕಾರಣ ಅದೊಂದು ಬಿಟ್ಟರೆ ಏನು ಹೇಳ್ತಾ ಇಲ್ಲ. ನೀವು 2.5 ವರ್ಷದಿಂದ ಏನು ಮಾಡ್ತೀರಿ? ಕತ್ತೆ ಮೇಯಿಸ್ತೀರಿ. ನಾವು ಕೇಳೋ ಪ್ರಶ್ನೆ, ಇವ್ರು ಕತ್ತೆ ಮೇಯಿಸ್ತೀರಾ? 2 ವರ್ಷದಿಂದ ಸಂಬಳ ತಗೊಂಡಿಲ್ವಾ? 1ನೇ ತಾರೀಕಿನಿಂದ 5ನೇ ತಾರೀಕುವರೆಗೆ ಸಂಬಳ ಬರುತ್ತಲ್ಲ ಸರ್ ಅಧಿಕಾರಿಗಳಿಗೆ. 5ನೇ ತಾರೀಕು ಕಂಡು ಬರಲಿಲ್ಲ ಅಂದರೆ ಅವ್ರು ಸ್ಟ್ರೈಕ್ ಮಾಡ್ತಾರಲ್ವ. ಹಂಗೆ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಬಾಳೆ ಬೆಳಿತೀವಿ. ನಮ್ಮ ತಾಲೂಕು ಏಷ್ಯಾ ಖಂಡದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ 133 ಪದಾರ್ಥ ಬೆಳೀತದೆ ಸರ್, ಫಸ್ಟ್ ಒನ್ಲಿರೋದು. ನಮ್ಮ ಗುಂಡ್ಲುಪೇಟೆ ಏನು ಬೆಳೀತದೆ ಅಂದರೆ ಬರೀ ನೀರಾವರಿ ಬೋರ್ವೆಲ್ನಿಂದ ಅವಲಂಬಿತವಾಗಿರೋದು. ಇಲ್ಲಿ ಇವಾಗ 1000 ಅಡಿ ಕೊಟ್ಟರು ನೀರು ಬರ್ತಾಯಿಲ್ಲ. ನಾವು ಪ್ರತಿಯೊಬ್ಬರು ಸಾಲ ಬದುಕ್ತಾ ಇರೋದು. ಅದನ್ನ ಏನು ಮಾಡ್ತಾವೆ ಅಂದರೆ ಬರೀ ಕೆರೆ ನೀರು ತುಂಬಿಸಿ, ಇನ್ನೇನು ಆಶ್ವಾಸನೆ ಬೇಡ, ನೀನು 2,000 ಬೇಡ, ನೀನು ಬಸ್ ಫ್ರೀ ಬೇಡ, ಏನು ಬೇಡ, ಕೆರೆ ನೀರು ತುಂಬಿಸಿ ಬದುಕ್ತೀವಿ. ಇವ್ರು ಹೇಳ್ತಾ ಇದ್ರು ಆಲ್ಮೋಸ್ಟ್ ಕೆರೆಹಳ್ಳಿಯಿಂದ ಒಂದು 3 ಮೋಟ್ರ್ ಇದ್ದಾವೆ. ಒಂದು ಮೋಟ್ರ್ ಕೆಟ್ಟೋಯ್ತು ಅಂತಂದರೆ ಅದನ್ನ ಸರಿ ಮಾಡೋದಕ್ಕೆ ಸುಮಾರು 20 ದಿನ ಬೇಕು ಅಂತ ಹೇಳ್ಬಿಟ್ಟು 2021ರಿಂದನೂ ಇನ್ನೂ 20 ದಿನ ಆಗಿಲ್ವಾ ಇವ್ರಿಗೆ ಅಂತ? ಇಲ್ಲ ಸರ್, ಬರೀ ಆಶ್ವಾಸನೆ. ಯಾರೇ ಬಂದರೂ ಆಶ್ವಾಸನೆ ಕೊಡ್ತಾರೆ. ಸರ್ಕಾರ ನಿದ್ದೆ ಮಾಡ್ತಿದೆ ಸರ್, ಇದರಲ್ಲಿ ವೈಫಲ್ಯವಾಗಿ ನಿದ್ದೆ ಮಾಡ್ತಿದೆ. ಅದನ್ನು ಎಚ್ಚೆತ್ತರೆ ರೈತ ಸಂಘನೇ ಬರಬೇಕು. ಇನ್ಯಾರು ರೈತರ ಸಂಘ ಕುಂತ್ಕೊಂಡು ಈಗ 20-29 ದಿವಸ ಆಯಿತು ನಾವು ಕುಂತ್ಕೊಂಡು ಅಗೋರಾತ್ರಿ ಸೊಳ್ಳೆ ಕದಿಸ್ಕೊಂಡು ನಾವು ಕುಂತಿದ್ರು ಸಹ ಇವ್ರು ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ ಹೊರತು ಇನ್ನು ಬೇರೆ ಕೆಲಸಗಳು ಮಾಡ್ತಿಲ್ಲ. ವೋಟ್ ಬ್ಯಾಂಕಿಂಗ್, ಅವ್ರ ಬೆಳೆಗಳು ಬೇಯಿಸ್ಕೊಳಕ್ಕೆ ಬರ್ತಾರೆ ಹೊರತು ಇನ್ನು ಕೆಲಸ ಮಾತ್ರ ಮಾಡ್ತಿಲ್ಲ ಅವರು.
ಬನ್ನಿ ಸರ್, ಮುಂದೆ ಬನ್ನಿ ಸರ್. ಯಾರು ಸರ್ ನಿಮ್ಮ ಭಾಗದ ಶಾಸಕರ ಸರ್? ಸರ್ HS ಗಣೇಶ್ ಪ್ರಸಾದ್ ಅವರು. ಯಾವ ಪಕ್ಷ ಸರ್ ಅವ್ರದ್ದು? ಸರ್ ಅವರು ಕಾಂಗ್ರೆಸ್ ಪಕ್ಷ. ನಮ್ಮ ಗುಂಡ್ಲುಪೇಟೆಯಲ್ಲಿ ಏನಾಗಿದೆ ಅಂದರೆ ಯಾವುದೇ ಪಕ್ಷ ಬಂದರೂ ಕೂಡ ರೈತ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ. ಯಾಕಂದರೆ ಯಾವುದೇ ಪಕ್ಷದವ್ರು ಬಂದಾಗಲೂ ಕೂಡ ರೈತರು ಪ್ರತಿಭಟನೆ ಮೂಲಕನೇ ನ್ಯಾಯ ದೊರಕಿಸ್ಕೊಳ್ಳುವಂಥ ಕೆಲಸ ಮಾಡ್ಕೊಳ್ಳೋಂಥ. ನೀವೇನು ಓಟ್ ಗೀಟ್ ಹಾಕಿಲ್ವಾ ಅಥವಾ ನೀವೇನಾದರೂ ಬೇರೆ ಪಕ್ಷದವರ ಅಥವಾ ಹೇಗೆ ಅಂತ ಅವ್ರ ಮನಸ್ಥಿತಿ ಹೇಗಿದೆ ಅಂತ? ಸರ್ ಯಾವುದೇ ಪಕ್ಷದವ್ರು ಬಂದರೂ ಸಹ ಜನಗಳನ್ನ ವಿರೋಧಿಸಿ ನೋಡ್ತಾರೆ ಹೊರತು ರೈತರುಗಳನ್ನ ಯಾರು ಕೂಡ ಸ್ವಾಗತ ಮಾಡಿ ರೈತ ಸಂಘಟನೆ ಅವ್ರದ್ದು ರೈತರ ಪರ ಕೆಲಸ ಮಾಡೋಂಥವ್ರನ್ನ ಸ್ವಾಗತ ಮಾಡಿ ಕೆಲಸವನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ. ಈ ಗುಂಡ್ಲಪೇಟೆ ಸುತ್ತಮುತ್ತ ಇರುವಂಥ ಕೆರೆಗಳನ್ನ ನೆಚ್ಕೊಂಡು 1,00,000 ಹೆಕ್ಟೇರಲ್ಲಿ ಪಾಪ ಕೃಷಿ ಮಾಡಿಕೊಂಡು ಜೀವನ ಮಾಡ್ತಿದ್ದಂಥವ್ರು ಇವತ್ತು 4 ವರ್ಷದಿಂದ ಒಂದು ಬೆಳೆ ಹಾಕೋದಕ್ಕೂ ಹಿಂದೆ ಮುಂದೆ ನೋಡ್ತಾವ್ರೆ. ಎಲ್ಲಿ ನಾವು ಹಾಕಿರೋಂಥ ಸಾಲ ಮಾಡ್ಕೊಂಡು ಹಾಕಿದ್ರೆ ಅದು ಬೆಳೆ ಬರುತ್ತೋ ಇಲ್ಲೋ ದುಡ್ಡು ಅಂತ ಯೋಚನೆ ಮಾಡೋಂಥ ಸ್ಥಿತಿ ಎದುರಾಗಿದೆ. ನಿಮ್ಮ ಶಾಸಕರಿಗೂ ಅಥವಾ ನಿಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರಿಗೂ ಕನಿಷ್ಠ ಜ್ಞಾನ ಇಲ್ವಾ? ಈ ರೀತಿ ಸಮಸ್ಯೆ ಆಗ್ತಿದೆ, ಗೌರ್ಮೆಂಟು ನಮ್ಮದೇ ಇದೆ, ಕಾಂಗ್ರೆಸ್ ಗೌರ್ಮೆಂಟೇ ಇದೆ, ಇಲ್ಲಪ್ಪ ನಮ್ಮ ಭಾಗದ ರೈತರು ಈ ರೀತಿ ಹೋರಾಟ ಮಾಡ್ತಿದ್ದಾರೆ, ಅವ್ರಿಗೆ ನೀರು ಕೊಡಲೇಬೇಕು ಅಂತ ಹೋರಾಟ ಮಾಡ್ಬೋದಾಗಿತ್ತು. ಯಾವತ್ತೂ ನಿಮ್ಮ ಜೊತೆ ಕೈ ಜೋಡಿಸಿದಾರೆ, ನಾನು ಬರ್ತೀನಿ ಪ್ರತಿಭಟನೆ ಮಾಡೋಣ ಗೌರ್ಮೆಂಟ್ನ ಕೇಳೋಣ ಅಂತ ಯಾವಾಗ ಹತ್ರ ಹೇಳಿದಾರ? ಇಲ್ಲ ಸರ್, ಬಂದರೂ ಕೂಡ ಆಶ್ವಾಸನೆ ಕೊಟ್ಟು ಹೋದ್ರೆ ಹೊರತು ನಿಮ್ಮ ಜೊತೆ ನಾವು ಇದ್ದೀವಿ ಅನ್ನೋವಂಥ ಮಾತುಗಳನ್ನ ಕೊಟ್ಟು ಇಲ್ಲಿ ಕೆಲಸ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಈಗ ಸರ್ ಮೊನ್ನೆ ಆರ್ ಅಶೋಕ್ ಅವ್ರು ಬಂದಿದ್ರಂತೆ, ಇನ್ನು ಬೇರೆ ಬೇರೆ BJPಯ ನಾಯಕರೆಲ್ಲರೂ ಕೂಡ ಬಂದಿದ್ರಂತೆ. ಏನು ಹೇಳಿದ್ರು ಅವ್ರು BJP ನಾಯಕರು ಅವತ್ತು ನಿಮಗೆ? ಅಥವಾ ಅವರು ಕೂಡ ಅಷ್ಟೇ ಕಾಂಗ್ರೆಸ್ ಪಕ್ಷದವರು ನಿಮ್ಮ ಭಾಗದ ಶಾಸಕರು ಹೇಳ್ದಂಗೆ ಭರವಸೆ ಕೊಟ್ಟು ಹೋದ್ರೆ ಹೇಗೆ ಅಂತ? ಸರ್, ಈ ಪಕ್ಷಗಳು ಒಂದು ನಾಣ್ಯದ 2 ಮುಖಗಳಿದ್ದಂತೆ ಅಂತಾರೆ. ಈ JCP ಕಾಂಗ್ರೆಸ್ಸು BJP JDS ಇದರಿಂದನೇ ಚೆನ್ನಾಗಿ ಕಟ್ಟಿದ್ದಾರೆ ಯಾರೋ JCPಗಳು ಅಂತ. ಇವರು ಯಾವುದೇ ಪಕ್ಷಗಳು ಬಂದರೂ ಕೂಡ ಇವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ರೆ ರೈತರು ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಇವರು ಗೆಲ್ಲವರೆಗೆ ಮಾತ್ರ ಆಶ್ವಾಸನೆಗಳನ್ನ ನೀಡಿ ನಿಮ್ಮ ಕೆಲಸಗಳು ಮಾಡಿಕೊಡ್ತೀವಿ, ನಿಮ್ದು ಏನೇ ತೊಂದರೆ ಇದ್ರೂ ನಾವು ನಿಭಾಯಿಸ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವ್ರು ಯಾರೂ ಕೂಡ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ನಾವು ಹೊರಗಡೆ ಬರೋ ಪರಿಸ್ಥಿತಿಲಿ ಇಲ್ಲ. ಇವತ್ತು ನೋಡಿ, ಇದು ಸುಮಾರು ಈ ಕೆರೆ, ಈಗ ನಾವು ನಿಂತಿದ್ದೀವಲ್ಲ, ಈ ಕೆರೆ 322 ಎಕರೆ ಪ್ರದೇಶ ಕೆರೆ ಇದೆ. ಇದು 322 ಎಕರೆ ಪ್ರದೇಶ. ಇದಕ್ಕೆ ನೀರು ತುಂಬಿತು ಅಂತಂದರೆ ಇಲ್ಲಿಂದ ಸುಮಾರು 27 ಗ್ರಾಮಗಳಲ್ಲಿ ಅಂತರ್ಜಲ ಜಾಸ್ತಿ ಆಗುತ್ತೆ. ಆ 27 ಗ್ರಾಮದಲ್ಲೂ ಕೂಡ ಕನಿಷ್ಠ ಒಂದೊಂದು 20 ಇದ್ರುವ ಏನೋ ಪಂಪ್ಸೆಟ್ಗಳು ಎಷ್ಟು ಜನ ಬದುಕ್ತಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಬೇಕು. ನಾನು ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಒಂದು ಕಿವಿ ಮಾತನ್ನು ಕೂಡ ಹೇಳ್ತಾ ಇದ್ದೀನಿ. 2018-19ರಿಂದ 20 ತನಕ ಹಿಂದೆ ಇಡೀ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಹೊರ ರಾಜ್ಯಗಳಿಗೆ ಕೆಲಸ ಆಗ್ತಿ ಎಷ್ಟು ಜನ ಹೋಗ್ತಿದ್ರು. ಒಂದು ಸಾರಿ ಕೆರೆ ತುಂಬಿದ ಮೇಲೆ ಅಂತರ್ಜಲ ಜಾಸ್ತಿ ಆದಮೇಲೆ ರೈತರು ಅವರ ಕುಲುಪ್ ಕಸಬನ್ನು ನೆಮ್ಕೊಂಡು ವ್ಯವಸಾಯ ಪ್ರಾರಂಭ ಮಾಡಿದಾಗ ಎಷ್ಟು ಜನ ಹೊರಗಡೆ ಹೋಗ್ತಾ ಇಲ್ಲ ಅಂತ ಲೆಕ್ಕಾಚಾರ ಹಾಕಿ ನೀವು ಇವತ್ತು ಕೆರೆಗಳಿಗೆ ನೀರು ಬಿಡುವಂಥ ಪರಿಸ್ಥಿತಿ ಬರಲೇಬೇಕು. ನೀವು ಇಲ್ಲ ಅಂತಂದರೆ ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಟ್ಟಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಆದಿಯಲ್ಲಿ ನಾವು ನಿಮ್ಮನ್ನು ಯಾವ ರೀತಿ ಚಾಟಿ ಬೀಸಿ ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಗೊತ್ತಿದೆ. ಈ ತಾಲೂಕಿನ ಶಾಸಕರಲ್ಲೇ ಆಗಲಿ, ವಿರೋಧ ಪಕ್ಷ ನಾಯಕರು ಆಗಲಿ, ಅಥವಾ ಈ ಮುಖ್ಯಮಂತ್ರಿನೇ ಆಗಲಿ ನಮಗೆ ಕಲಿಸೋದು ಗೊತ್ತಿದೆ. ನೀವು ಏನು ಕಾನೂನಾತ್ಮಕವಾಗಿದೆ ಆ ರೀತಿ ನಡ್ಕೊಳ್ಳಿ. ನೀವು ಕೆರೆಗೆ ನೀರು ತುಂಬಿಸ್ತೀವಿ ಅಂತ ಹೇಳ್ತಿದ್ದೀರಾ, ಒಂದು ಕೆರೆ ತುಂಬಿಸ್ತೀರಾ, ಮತ್ತೊಂದು ಕೆರೆಗೆ ತುಂಬಿಸಲ್ಲ. ಹೋದ ಸರಿ ಸರ್ 2012-10-2024ರಲ್ಲಿ ಇದೇ ತಾಲೂಕು ಕಚೇರಿ ಮುಂದೆ ಸರ್ ಈಗ ಎಷ್ಟು ಕೆರೆಗಳು ತುಂಬ್ತಾ ಇದ್ದಾವೆ, ಎಷ್ಟು ಕೆರೆಗಳು ತುಂಬದೆ ಈ ರೀತಿ ಬರಡು ಬಿದ್ದಿದೆ ಸರ್? ಸರ್ 4ನೇ ಹಂತದಲ್ಲಿ ಕಳೆದ ವರ್ಷ 3 ಕೆರೆಯನ್ನು ತುಂಬಿಸಿದ್ದಾರೆ. ಈ ವರ್ಷ 1 ಕೆರೆ ತುಂಬಿಸಿರ್ತಕ್ಕಂಥದ್ದು ಯಾವುದು ವಡ್ಗೆರೆ ಕೆರೆ. ಮುಂದಿನ 7 ಕೆರೆಗಳಿಗೆ ನೀರಿಲ್ಲ. ಮಳೆ ನೀರು ಏನು 50% ಇತ್ತು ಅದನ್ನೇ ನೀರು ತುಂಬಿಸಿದ್ದೀವಿ ಅಂತ ಸರ್ಕಾರಕ್ಕೆ ವರದಿ ಕೊಟ್ಕೊಳ್ಳೋಂಥ ವ್ಯವಸ್ಥೆಯನ್ನು ಈ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 30 ದಿನ ಕಳೆದ್ರಿ, ಹೋರಾಟ ಅಂದ್ಕೊಂಡು ಒಂದು ಪೆಂಡಲ್ ಹಾಕೊಂಡಿದ್ದೀರಾ, ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಕೂತ್ಕೊಂಡಿದ್ದೀರಾ. ಇದೇ ಎಷ್ಟು ದಿನ ಅಂತ ಈ ರೀತಿಯಾದಂಥ ಹೋರಾಟ ಮಾಡ್ತೀರಾ ನೀವು? ಈಗ ಸರ್ ನಾವು ಅಗೋರಾತ್ರಿ ಇದನ್ನ ಇಟ್ಕೊಂಡಿರೋದೆ ಸರ್. ನಾವು ಬೆಂಗಳೂರಿಗೆ ಇವ್ರು ಏನಾದ್ರು ಇದನ್ನು ಬಂದು ನೆರವೇರಿಸಲಿಲ್ಲ ಅಂದ್ರೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗ್ಬೇಕು ಅಂತ ನಮ್ಮ ಜಿಲ್ಲಾಧ್ಯಕ್ಷರು ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಮೀಟಿಂಗ್ ಮಾಡಿ ಬೆಂಗಳೂರು ಪಾದಯಾತ್ರೆ ಓಡಾಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಇದನ್ನು ಸರ್ ಕೊನೆಯದಾಗಿ ಸರ್ ನ್ಯೂಸ್ 18 ಮೂಲಕವಾಗಿ ನಿಮ್ಮ ಶಾಸಕರಿಗೋ, ನಿಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೋ, ಅಥವಾ ನಿಮ್ಮ ಮಂತ್ರಿಗಳಿಗೋ, ನಿಮ್ಮ ಜಿಲ್ಲಾಧಿಕಾರಿಗಳಿಗೋ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ಈ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸರ್ಕಾರಕ್ಕೆ ಹೇಳೋದಿಷ್ಟೇ, ಏನು ಇವತ್ತಿನ ಟೆಕ್ನಾಲಜಿ ಇಲ್ಲಿ ಕೂತ್ಕೊಂಡು ಅಮೇರಿಕದಲ್ಲಿ ನಡೀತಕ್ಕಂಥ ನೋಡ್ತೀವಿ ಅಂತ ಹೇಳ್ತಕ್ಕಂಥ ನೀವು ಶಾಸನಬದ್ಧದಲ್ಲಿ ಶಾಸಕಾಂಗವನ್ನು ಮಾಡಿ ಕಾರ್ಯಾಂಗಕ್ಕೆ ಕೊಟ್ಟು ಆ ಕಾರ್ಯಾಂಗ ಕೆಲಸ ಮಾಡಲಿಲ್ಲ ಅಂತ ಹೇಳಿದಾಗ ನೀವೇನು ಕ್ರಮ ತಗೊಳ್ತಾ ಇದ್ದಲ್ಲ ಅದೇ ನಿಮ್ಮ ನಿರ್ಲಕ್ಷ್ಯ ಸರ್ಕಾರದ್ದು. ಕಾರ್ಯಾಂಗ ಕೆಲಸ ಮಾಡದೇ ಇದ್ದಾಗ ಅದಕ್ಕೆ ಸರಿಯಾದ ರೀತಿ ಚಾಟಿ ಬೀಸಿದ್ರೆ ನೀವು ಕೂಡ ಅಧಿಕಾರಿಗಳು ಎಚ್ಚೆತ್ಕೋತಾರೆ. ಹಾಗಾಗಿ ನಾವು ಇವತ್ತು 18ನೇ ತಾರೀಕು
ಎಲ್ಲಿ ತಾಲೂಕು ಕಚೇರಿ ಮುಂದೆ ಬಹಿರಂಗ ಪ್ರತಿಭಟನೆ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ಅಲ್ಲಿಗೆ ನಮ್ಮ ರಾಜ್ಯದ ಎಲ್ಲ ಪ್ರಮುಖ ಪದಾಧಿಕಾರಿಗಳು ದರ್ಶನ್ ಪುಟ್ಟಣ್ಣಯ್ಯ ಆದಾಗೂ ಕೂಡ ಬರ್ತಾ ಇದ್ದಾರೆ. ಅವತ್ತು ನಾವು ಒಂದು ತೀರ್ಮಾನ ಮಾಡಿ ನಮ್ಮ ಹಿರಿಯರು ಹೇಳದಂತೆ ಬೆಂಗಳೂರಿಗೆ ಪಾದಯಾತ್ರೆ ಹೋಗಲೇಬೇಕು, ನಮಗೆ ನೀರು ತುಂಬಲೇಬೇಕು, ನೀರು ಬೇಕಲೇಬೇಕು. ನಾವು ಬದುಕು ಕಟ್ಕೊಳ್ಳೋಕ್ಕೆ ಹಳ್ಳಿ ವಿದ್ಯಾರ್ಥಿಗಳು ಎಷ್ಟು ಜನ ಹೋಗಿ ಹೋಟ್ಲಿ ಬೇರೆ ಕಡೆ ಕೆಲಸ ಮಾಡ್ತಿದ್ದಂಥ ಯುವಕರು ಇವತ್ತು ಏನೋ 1 ಎಕರೆ 2 ಎಕರೆ ಪಂಪ್ ಸೆಟ್ ಇದೆ, ನಾವು ಮಾಡ್ಕೊಂಡು ಕಾಲ ಹತ್ತೋ ಇಲ್ಲಿ ಹೆಂಗೋ ಜೀವನ ಸಾಗಿಸೋ ಅಂತ ಬಂದಿದ್ದಾರೆ. ಇವತ್ತು ಸಾಲ ಮಾಡಿ ಇವತ್ತು 2 ಲಕ್ಷ 3 ಲಕ್ಷ ಸಾಲ ಮಾಡಿ ಅವರು ಸಾಲನೂ ತೀರ್ಸೋಗಿಲ್ಲ, ನಮ್ಮ ಕುಟುಂಬನೇ ನಿರ್ವಹಣೆ ಮಾಡೋಗಿಲ್ಲ. ಆ ಕೆಲಸ ಬಿಟ್ಟು ಬಂದಿದ್ದೀವಿ, ನಾವು ಏನು ಮಾಡಬೇಕು ಎಂಬ ಅತಂತ್ರ ಸ್ಥಿತಿಯಲ್ಲಿ ಇವತ್ತು ಯುವಕರಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಈ ತಾಲೂಕಿನ ಶಾಸಕರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಕ್ಷಣ ನೀರು ಬಿಡ್ತಂಥ ಕೆಲಸ ಆಗಬೇಕು. ಏನು ಗುಂಡ್ಲುಪೇಟೆ ತಾಲೂಕಿನ 4ನೇ ಹಂತದ ಏತ ನೀರಾವರಿ ಯೋಜನೆ ಇದೆ, ಏನು ಉತ್ತೂರು ಕೆರೆ ಇದು, ಅಲ್ಲಿ ಇರ್ತಕ್ಕಂಥ 8 ಕೆರೆಗಳಿಗೆ ನೀರು ತುಂಬಿಸ್ಬೇಕು. ನಮ್ಮ ತಾಲೂಕಿನ ಜನ ಬದುಕು ಕಟ್ಕೊಳ್ಳೋಕ್ಕೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒಂದು ಮಾತನ್ನು ಹೇಳ್ತೇನೆ. ಓಕೆ, ಕೇಳಿದ್ರಲ್ಲ, ಇದು ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗೇನೋ ಸುಮಾರು 212 ಕೋಟಿ ವೆಚ್ಚದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಯನ್ನು ತಂದರು. ಆದರೆ ಇದು 4ನೇ ಹಂತಕ್ಕೆ ಬಂದಂಥ ಸಂದರ್ಭದಲ್ಲಿ 9 ಕೆರೆಗಳ ಪೈಕಿ ಇವತ್ತು ನೀರು ತುಂಬಿಸ್ತಾ ಇರುವಂಥದ್ದು ಕೇವಲ ಒಂದೇ ಒಂದು ಕೆರೆಗೆ ಮಾತ್ರ. ಇನ್ನು 8 ಕೆರೆಗಳು ಇದೇ ರೀತಿ ಬರಡಾಗಿ ಬಿದ್ದಿದೆ. ಇನ್ನೇನಾದರೂ ನೀವು ತಕ್ಷಣ ಎತ್ತಚ್ಕೊಂಡು ಆ ಮೋಟ್ರ್ಗಳನ್ನ ರೆಡಿ ಮಾಡಿಕೊಂಡು ನೀರನ್ನು ತುಂಬಿಸುವಂಥ ಕೆಲಸಕ್ಕೆ ಮುಂದಾಗಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತಲೂ ಕೂಡ ಅಷ್ಟೇ ರೈತರೆಲ್ಲರೂ ಕೂಡ ಸೇರಿಕೊಂಡು ನಾವು ಚಾಮರಾಜನಗರದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತೀವಿ, ಉಗ್ರವಾದಂತಹ ಹೋರಾಟವನ್ನು ಕೂಡ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ರೈತರು ಸುಮ್ಮನೆ ಇರೋದಿಲ್ಲ. ನೀವು ಕೆರೆಗಳು ನೀರು ತುಂಬಿಸಿದ್ರೆ ನಾವು ಮೌನವಾಗಿರ್ತೀವಿ, ಕೆರೆಗೆ ನೀರು ತುಂಬಿಸಿಲ್ಲ ಅಂತಂದರೆ ನಮ್ಮ ಮೌನವನ್ನು ಬದಿಗಿಟ್ಟು ಯಾವುದೇ ರೀತಿಯಂಥ ಹೋರಾಟಕ್ಕೂ ಕೂಡ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅನ್ನೋಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಇದು ಈ ಊರಿನ ಸಮಸ್ಯೆ. ನಾಳೆ ಮತ್ತೊಂದು ಊರಿನ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18, ಜಾಲ ನಮ್ಮದು, ಬಲ ನಿಮ್ಮದು.